ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕವನ. ನನಗೆ ನೆಗಡಿ ಆಗಿತ್ತು. ಸೊ ಹಾಗಾಗಿ ಮನೇಲಿ ಫಿಶ್ ತರಿಸ್ಕೊಂಡೆ. ನಾನು ಫಿಶ್ ತವಾ ಫ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಅದಕ್ಕೆ ಫಿಶ್ನೆಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಪ್ಲೇಟಲ್ಲಿ ಹಾಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿಣದ ಪುಡಿ ಮತ್ತೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ನಿಂಬೆಹಣ್ಣು, ಇವೆಲ್ಲಾನು ಸೇರಿಸಿ ಸ್ವಲ್ಪ ಹೊತ್ತು ಫಿಶ್ನ ಮಸಾಜ್ ಮಾಡಬೇಕು. ಎಲ್ಲದಕ್ಕೂ ಆಗೋ ಹಾಗೆ ಕ್ಲೀನಾಗಿ ಮಸಾಜ್ ಮಾಡಿ ಸೈಡ್ಗೆ ಇಡ್ಬೇಕು. ನೋಡಿ ಈ ತರ. ನಾವ್ ಎಷ್ಟ್ ಚೆನ್ನಾಗಿ ಮಸಾಜ್ ಮಾಡ್ತೀವೋ ಉಪ್ಪು ಖಾರ ಅಷ್ಟ್ ಚೆನ್ನಾಗಿ ಅದಕ್ಕೆ ಆಗುತ್ತೆ. ಇದಾದ್ಮೇಲೆ ಸ್ವಲ್ಪ ನಾವು ಇನ್ನೊಂದ್ ಸ್ವಲ್ಪ ಒಣಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡಿರೋದು ಸ್ವಲ್ಪ ಪೌಡರ್, ಆಮೇಲೆ ಸ್ವಲ್ಪ ಧನಿಯಾ ಪೌಡರ್, ಆಮೇಲೆ ಸ್ವಲ್ಪ ಮೆಂತೆ ಪೌಡರ್. ನಾನು ಲಾಸ್ಟ್ ಸರಿ ಮಿಕ್ಸಿಗೆ ಹಾಕಿದ್ದೆ ಮೆಂತೆ ಕಾಳನ್ನ, ಹಾಗೆ ಎತ್ತಿಟ್ಟಿದ್ದೆ. ಇದು ಇವಾಗ ಯೂಸ್ ಆಯ್ತು. ಸೊ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡೆ. ಇದಕ್ಕೆ ಪೆಪ್ಪರ್ ಪೌಡರ್ ಸಹ ಸ್ವಲ್ಪ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ನಿಂಬೆಹಣ್ಣು, ನೋಡಿ ಪೆಪ್ಪರ್ ಪೌಡರ್ ಸ್ವಲ್ಪ ಒಂದು ತುಸು ಜಾಸ್ತಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂತೀನಿ. ಮೇನ್ ಇಂಗ್ರೀಡಿಯೆಂಟ್, ಮಿಸ್ ಮಾಡಬೇಡಿ. ಸೊ ಹಾಕೊಂಡು ಆಮೇಲೆ ಸ್ವಲ್ಪ ಮೊಸರು ಹಾಕ್ಕೋಬೇಕು. ಸ್ವಲ್ಪ ಹುಳಿ ಬಂದಿರೋ ಮೊಸರು ಇದ್ರೆ ಇನ್ನೂ ಟೇಸ್ಟ್ ಬರುತ್ತೆ. ನಾನು ಒಳಗಡೆ ತಗೊಂತಾ ಇದ್ದೀನಿ ಮೊಸರೆಲ್ಲ ಹಾಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು, ಸ್ಟಾರ್ಟಿಂಗ್ ಅಲ್ಲಿ ಉಪ್ಪು ಹಾಕಿರೋದ್ರಿಂದ ಇದಕ್ಕೇನು ಉಪ್ಪು ಹಾಕೋದಿಲ್ಲ. ನಾನು ಉಪ್ಪು ಸ್ವಲ್ಪ ಕಡಿಮೆ ತಿಂತೀನಿ ಮನೆಯಲ್ಲಿ. ಸೊ ಈ ತರ ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದೊಂದೇ ಫಿಶ್ಗೆ ಇದನ್ನ ಹಾಕಿ ಮಸಾಜ್ ಮಾಡಬೇಕು. ನೋಡಿ ಈ ತರ ಒಂದೊಂದು ಫಿಶ್ ಪೀಸಸ್ಗೆನೆ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗೆ ಹಾಕ್ಬೇಕು. ಸ್ವಲ್ಪ ದಪ್ಪವಾಗಿ ಹಾಕಿ ಫಿಶ್ ಪೀಸ್ಗೆ ಚೆನ್ನಾಗಿ ಹೀರ್ಕೊಳುತ್ತೆ. ಎಲ್ಲಾ ಫಿಶ್ನು ಈ ತರ ಮಾಡಿ ಒಂದ್ ಬೌಲಲ್ಲಿ ಹಾಕಿ ಒಂದ್ ½ ನಾವು ಫ್ರಿಡ್ಜ್ ಅಲ್ಲಿ ಇಟ್ಕೋಬೇಕು. ಯಾಕಂದ್ರೆ ಅವಾಗ ಬೇಗ ಹಿಡಿಯುತ್ತೆ. ಸೊ ನೀವ್ ಎಷ್ಟೊತ್ತು ಮ್ಯಾರಿನೇಟ್ ಮಾಡಿದ್ರೆ ಅಷ್ಟೊತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನು ಬೇಗ ಆಗ್ಬೇಕಂದ್ರೆ ಅಟ್ಲೀಸ್ಟ್ ಒಂದ್ ½ ಆದ್ರೂ ಇಟ್ಟು, ಆಮೇಲೆ ಒಂದು ಕಡಾಯಿ ಇಡ್ರಿ ಕಬ್ಬಿಣದ್ದು. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಲ್ಲ ಫಿಶ್ನ ಅದ್ರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸಿ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ರೋಸ್ಟ್ ಆಗ್ಬೇಕು. ಎಷ್ಟೊತ್ತು ರೋಸ್ಟ್ ಮಾಡ್ತೀರೋ ಅಷ್ಟೊತ್ತು ಫಿಶ್ ಚೆನ್ನಾಗಿ ಬೇಯುತ್ತೆ. ಈ ತರ ನೋಡಿ ಈ ತರ. ಆಮೇಲೆ ಸ್ಪೂನ್ ತಗೊಂಡು ಒಂದೊಂದಾಗಿನೇ ತಿರುಗಿಸ್ತಾ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು. ಅವಾಗ್ಲೇ ಸ್ಪೂನ್ ಹಿಂಗ್ ಟಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಮಾತ್ರ ಬೆಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಲೋ ಫ್ಲೇಮ್ ಅಲ್ಲಿ. ಈ ತರ ಬೇಯಿಸ್ಕೊಳ್ಳಿ, ಈ ತರ ತಿರುವು ಹಾಕೊಳ್ಳಿ. ಬೇಗ ಅಂದ್ರೆ ಸ್ವಲ್ಪ ಹೊತ್ತು ಬೇಗನೆ ಸ್ವಲ್ಪ ತಿರುವು ಹಾಕೊಂಡ್ರೆ ಬೆಸ್ಟ್. ಇಲ್ಲಾಂದ್ರೆ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ. ಸೊ ನೋಡಿ ಇದಾಗಿತ್ತು ನನ್ನ ರೆಸಿಪಿ. ಟೇಸ್ಟ್ ಮಾಡೋಣ. ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಡೆಕೋರೇಷನ್ಗೆ ಹಾಕೊಂಡು ಟೇಸ್ಟ್ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಹೇಳೋದಕ್ಕಂತೂ ಸಾಧ್ಯವೇ ಇಲ್ಲ, ಅಷ್ಟೊಂದು ಟೇಸ್ಟಿ ಆಗಿದೆ. ನಂಗೆ ಯಾವಾಗಾದ್ರೂ ಅರ್ಜೆಂಟ್ಗೆ ಅಥವಾ ಟೈಮ್ ಇಲ್ಲದೆ ಇರ್ಬೇಕಾದ್ರೆ ಇದೇ ತರನೇ ಮಾಡ್ಕೊಂತೀನಿ. ಸೊ ಇದಾಗಿತ್ತು ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಒತ್ತಿ. ಬಾಯ್, ಥ್ಯಾಂಕ್ ಯು.